ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಜೈಲು ಪಾಲು. 7 ದಿನ ಸಿಐಡಿ ವಿಚಾರಣೆ ವೇಳೆ ಭೈರತಿ ಹೇಳಿದ್ದೇನು ಹಾಗಾದ್ರೆ? ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐ ಆರೋಪಿ ಭೈರತಿ ಬಸವರಾಜ್ ಸಿಐಡಿ ವಿಚಾರಣೆ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಭೈರತಿ ಬಸವರಾಜ್ ಉತ್ತರ ಕೇಳಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಹಂತ ಹಂತವಾಗಿ 258 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಿಐಡಿ ಅಧಿಕಾರಿಗಳು. ಎಲ್ಲಾ ಪ್ರಶ್ನೆಗಳಿಗೂ ನನಗೆ ಗೊತ್ತಿಲ್ಲ, ನೆನಪಿಲ್ಲ ಅಂತ ಭೈರತಿ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಭೈರತಿ ಆಪ್ತ ಸಹಾಯಕರ ಹೇಳಿಕೆಯಿಂದಲೇ ಇವರಿಗೆ ಸಂಕಷ್ಟ ಎದುರಾಗಿದೆ. ಶಾಸಕ ಭೈರತಿ ಬಸವರಾಜ್ ಬಳಿ ಕೆಲಸ ಮಾಡ್ತಾ ಇದ್ದಂತ ಮೂವರು, ಹನುಮಂತ, ಮನು ಹಾಗೂ ಗಂಗಾಧರ್, ಇವರಿಂದಲೇ ಭೈರತಿ ಲಾಕ್ ಆಗಿರೋದು. ಕೊಲೆ ಕೇಸ್ನ A1 A2 ಜೊತೆ ಆಪ್ತರು ಸಂಪರ್ಕದಲ್ಲಿದ್ದರು. ಆಪ್ತ ಸಹಾಯಕರ ಮೂಲಕ A1 A2ಗೆ ಭೈರತಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಹಣಕಾಸು ಸಹಾಯ, ಐಡಿಯಾ ಎಲ್ಲ ನೀಡಿರೋದು ಭೈರತಿ. ಮೂವರ ನಂಬರ್ಗಳಿಂದ A1 A2 ಜೊತೆ ಮಾತಾಡಿರೋದು ಪತ್ತೆಯಾಗಿದೆ. ತನಿಖೆ ವೇಳೆ ಆಪ್ತ ಸಹಾಯಕರ ಹೇಳಿಕೆಗಳನ್ನು ಸಿಐಡಿ ಪೊಲೀಸ್ನವರು ದಾಖಲಿಸಿಕೊಂಡಿದ್ದಾರೆ. ಬಿಕ್ಲು ಶಿವ ಮರ್ಡರ್ ಪ್ರಕರಣ ಇದೆಯಲ್ಲ, ಇದಾದ ನಂತರ ಎಫ್ಐ ಆರೋಪಿ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ನಾಪತ್ತೆಯಾಗೋಗ್ಬಿಟ್ಟಿದ್ರು, ತಲೆ ಮರೆಸ್ಕೊಂಡ್ಬಿಟ್ಟಿದ್ರು. ಅಡ್ಡಾಡ್ದ ಇರೋ ರಾಜ್ಯಗಳೇ ಇಲ್ಲ ಇವರು, ಆ ರೀತಿಯಾಗಿ ಸುತ್ತಾಡಿದ್ದಾರೆ. ಅದಾದ ನಂತರ ಫೈನಲಿ ಇವರನ್ನು ಹಿಡಿತಾರೆ ಪೊಲೀಸ್ನವರು. ಹಿಡಿದು ತಂದು ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಿ ಇವರನ್ನು ಕಸ್ಟಡಿಗೆ ಪಡೆದುಕೊಳ್ಳುವಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಅಷ್ಟೊಂದು ಹೈ ಡ್ರಾಮಾ ಕೂಡ ಆಗಿತ್ತು. ಎದೆಯಲ್ಲೇನೋ ಸಮಸ್ಯೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಆ ಟೆಸ್ಟು ಈ ಟೆಸ್ಟು, ಇದೆಲ್ಲ ಆದ ನಂತರ ವಿಚಾರಣೆಗೆ ಒಳಪಡಿಸಿದರೆ ಇವ್ರು ನೋಡಿದರೆ ನನಗೆ ಅದು ಗೊತ್ತಿಲ್ಲ, ನನಗಿದು ಗೊತ್ತಿಲ್ಲ, ನನಗೆ ನೆನಪಿಲ್ಲ ಅಂತೆಲ್ಲ ಹೇಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಿಐಡಿ ಅಧಿಕಾರಿಗಳು ನೋಡಿದರೆ 258 ಪ್ರಶ್ನೆಗಳನ್ನು ಮಾಡಿದ್ದಾರೆ ಹಂತ ಹಂತವಾಗಿ. 258, ಒಂದಲ್ಲ ಎರಡಲ್ಲ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 258 ಪ್ರಶ್ನೆಗಳನ್ನು ಅವರು ಮುಂದಿಟ್ಟರೆ ಅವ್ರ ಉತ್ತರ ಏನಿರ್ಬೋದು? ನನಗೆ ಗೊತ್ತಿಲ್ಲ, ನಂಗೆ ನೆನಪಿಲ್ಲ. ಹೌವಾರ್ಬಿಟ್ಟಿದ್ದಾರೆ ಸಿಐಡಿ ಪೊಲೀಸ್ನವರು. ಹೆಂಗಂತ ಅಂದರೆ ಅಷ್ಟಕ್ಕೆ ಬಿಡ್ತಾರಾ? ಇಲ್ಲ, ಇವರಾಗಲ್ಲ, ಇವ್ರಿಗೆ ಗೊತ್ತಿಲ್ಲ ಅಂತ ಅಂದರೆ ಇವ್ರ ಹಿಂದೆ ಮುಂದೆ ಓಡಾಡೋರು ಅಂತವ್ರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಇವರ ಆಪ್ತ ಸಹಾಯಕರಿಂದನೇ ಇವರು ಲಾಕ್ ಆಗಿದ್ದಾರೆ. ಈಗ ತಾಂತ್ರಿಕ ಸಾಕ್ಷ್ಯಾಧಾರಗಳಂತೂ ಸಿಕ್ಕೇ ಸಿಗ್ತವೆ. ಜೊತೆಗೆ ಮಾಸ್ಟರ್ ಮೈಂಡ್ ಇವರೇ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಪಕ್ಕಾ ಪ್ಲಾನ್ ಮಾಡಿದಾರಂತೆ ಇವರೇ. ಭೈರತಿಗೆ ಆಪ್ತ ಸಹಾಯಕರ ಹೇಳಿಕೆಗಳಿಂದಲೇ ಈಗ ಸಂಕಷ್ಟ ಎದುರಾಗಿರೋದು. ಅವ್ರು ಮಾತ್ರ ನನಗೆ ಗೊತ್ತಿಲ್ಲ, ನಂಗೆ ನೆನಪಿಲ್ಲ ಅಂತ ಹೇಳಿಕೆ ಕೊಡ್ತಾ ಇರಬಹುದು. ಬಟ್ ಅವರ ಆಪ್ತ ಸಹಾಯಕರ ಹೇಳಿಕೆಗಳಿದಾವಲ್ಲ, ಅದು ಭಾಳ ಪ್ರಮುಖವಾಗುತ್ತೆ. ಶಾಸಕ ಭೈರತಿ ಬಸವರಾಜ್ ಬಳಿ ಕೆಲಸ ಮಾಡ್ತಾ ಇದ್ರಿ ಇವರು 3 ಜನ, ಹನುಮಂತ, ಮನು ಹಾಗೂ ಗಂಗಾಧರ್. ಸೊ ಅವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಹಿಂಗಾಗಿನೇ ಇವರು ತಗಲಾಕೊಂಡಿರೋದೀಗ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.